ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಯೂಟ್ಯೂಬ್ ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಶಂಕರರ ಒಂದು ಸಂದೇಶವನ್ನು ನೋಡೋಣ. ಕೇನೋಪನಿಷತ್ತಿನಲ್ಲಿ ಒಂದು ಮಂತ್ರ ಬರುತ್ತೆ. ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ ಆತ್ಮನ ವಿಂದತೆ ವೀರ್ಯಂ ವಿದ್ಯೆಯ ವಿಂದತೆ ಮೃತಂ. ಆತ್ಮನನ್ನು ಅರ್ಥ ಮಾಡಿಕೊಳ್ಳಬೇಕು, ಬ್ರಹ್ಮವನ್ನು ತಾನೆಂದು ತಿಳಿದುಕೊಳ್ಳಬೇಕು. ಹೇಗೆ? ಪ್ರತಿಬೋಧ ವಿದಿತಂ, ನಮ್ಮ ಬುದ್ಧಿಯಲ್ಲಿ ಏಳುತ್ತಿರುವ ಎಲ್ಲ ಪ್ರತ್ಯಯಗಳನ್ನು ಬೆಳಗುತ್ತಾ ಯಾವ ಪ್ರತ್ಯಯಗಳಿಗೂ ಅಂಟುಕೊಳ್ಳದಿರುವ ಆತ್ಮನೇ ನಾನು ಎಂದು ತಿಳಿದಾಗ ಅವನಿಗೆ ಬ್ರಹ್ಮಜ್ಞಾನವಾದಂತೆ ಅಂತ ಹೇಳಿಬಿಟ್ಟು, ಇದರಿಂದ ಆತ್ಮನ ವಿಂದತೆ ವೀರ್ಯಂ, ಆತ್ಮನಿಂದ, ಆತ್ಮಜ್ಞಾನದಿಂದ, ಆತ್ಮ ಪ್ರಾಪ್ತಿಯಿಂದ ಅಂಥ ಆತ್ಮಜ್ಞಾನಿಯು ವೀರ್ಯವನ್ನು ಹೊಂದುತ್ತಾನೆ. ವಿದ್ಯೆಯ ವಿಂದತೆ ಅಮೃತಂ, ವಿದ್ಯೆಯಿಂದ ಅಮೃತತ್ವವನ್ನು ಹೊಂದುತ್ತಾನೆ ಅಂತ ಮಂತ್ರ. ಕೇನೋಪನಿಷತ್ತಿನ 2ನೇ ಖಂಡದ 4ನೇ ಮಂತ್ರ. ಅದಕ್ಕೆ ಭಾಷ್ಯ ಬರೀತಾರೆ ಶಂಕರಾಚಾರ್ಯರವರು. ಆತ್ಮನ ಸ್ವೇನ ರೂಪೇಣ ವಿಂದತೆ ಲಭತೆ ವೀರ್ಯಂ ಬಲಂ ಸಾಮರ್ಥ್ಯಂ. ಆತ್ಮನಿಂದ, ತನ್ನ ಸ್ವರೂಪದಿಂದ ಜ್ಞಾನಿಯು ವೀರ್ಯವನ್ನು, ಬಲವನ್ನು, ಸಾಮರ್ಥ್ಯವನ್ನು ಹೊಂದುತ್ತಾನೆ. ಈ ಸಂದರ್ಭದಲ್ಲಿ ಒಂದು ಒಳ್ಳೆ ಮಾತು ಬರೆದಿದ್ದಾರೆ. ಧನ, ಸಹಾಯ, ಮಂತ್ರ, ಔಷಧ, ಜಪ, ತಪೋಯೋಗ ಕೃತಂ ವೀರ್ಯಂ ಮೃತ್ಯುಂ ನ ಶಕ್ನೋತಿ ಅಭಿಭವಿತುಂ ಅವಿದ್ಯಾಕೃತತ್ವಾತ್ ಆತ್ಮವಿದ್ಯಾಕೃತಂತು ವೀರ್ಯಂ ಮೃತ್ಯುಭಯಂ ಅಭಿಭವಿತುಂ ಶಕ್ನೋತಿ. ಶಾಂಕರ ಭಾಷ್ಯ. ಈ ಲೋಕದಲ್ಲಿ ಧನಬಲ, ಸಹಾಯ ಬಲ, ಮಂತ್ರಬಲ, ಔಷಧ ಬಲ, ಜಪಬಲ, ತಪೋಬಲ, ಯೋಗಬಲ ಮುಂತಾಗಿ 100 ಬಲಗಳೇ, ಶಕ್ತಿ ಸಾಮರ್ಥ್ಯವಿದೆ. ದೊಡ್ಡ ಶ್ರೀಮಂತ, ಕೋಟಿಗಟ್ಟಲೆ ಹಣ ಇದೆ, ಪ್ರಪಂಚವನ್ನೇ ಕೊಂಡ್ಕೊಂಡ್ಬಿಡ್ತಾನೆ. ಇನ್ನೊಬ್ಬ ಒಳ್ಳೆ ದೊಡ್ಡ ಅಧಿಕಾರಿ, ಅವನು ಬೇಕಾದ್ದನ್ನು ಮಾಡಬಹುದು. ಮಂತ್ರದಿಂದ ಬೇಕಾದ್ದನ್ನು ಸಂಪಾದನೆ ಮಾಡ್ಕೋಬಹುದು. ಔಷಧದಿಂದ 1000 ವರ್ಷ ಬದುಕಬಹುದು. ಜಪ ತಪಸ್ಸಿನಿಂದ ಮನುಷ್ಯ ನಿಗ್ರಹಾನುಗ್ರಹ ಸಾಮರ್ಥ್ಯವನ್ನು ಹೊಂದಬಹುದು. ಆದರೆ ಈ ಯಾವ ವೀರ್ಯಗಳು ಕೂಡ ಮೃತ್ಯುವನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಐಶ್ವರ್ಯದಿಂದ, ಜನ ಸಹಾಯದಿಂದ, ಮಂತ್ರ ಪಠನದಿಂದ, ಔಷಧ ಸೇವನೆಯಿಂದ, ಜಪಾನುಷ್ಠಾನದಿಂದ, ತಪಸ್ಸಿನಿಂದ ಮತ್ತು ಪಾತಂಜಲ ಅಷ್ಟಾಂಗ ಯೋಗಾನುಷ್ಠಾನದಿಂದ ಮೃತ್ಯುವಿನ ಭಯವನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಆತ್ಮವಿದ್ಯಾಕೃತಂತು ವೀರ್ಯಂ, ಒಬ್ಬ ಮನುಷ್ಯ ಅಧ್ಯಾತ್ಮ ಸಾಧಕನಾಗಿ ವೇದಾಂತಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅಹಂ ಬ್ರಹ್ಮಾಸ್ಮಿ ಅರ್ಥ ಮಾಡಿಕೊಂಡ, ನಾನೇ ಬ್ರಹ್ಮ ಅಂತ ತಿಳ್ಕೊಂಡಿದ್ದಾನೆ. ಅವನಿಗೆ ಬಂದಿದೆ ಆತ್ಮವಿದ್ಯಾ ಬಲ. ಈ ಆತ್ಮವಿದ್ಯಾಬಲದಿಂದ ಅವನು ಮೃತ್ಯುವಿನ ಭಯವನ್ನು ಗೆದ್ದಿದ್ದಾನೆ. ನಾಳೆ ದಿವಸ ಸಾಯ್ತೀಯ ಅಂದರು ವೈದ್ಯರು, ನಾನು ಸಾಯುವನಲ್ಲ, ನನಗೆ ಮರಣವಿಲ್ಲ, ಶರೀರಕ್ಕೆ ಮರಣವೇ ಹೊರತು ಆತ್ಮನಿಗೆ ಮರಣವಿಲ್ಲ ಅಂತ ತಿಳ್ಕೊಂಡು ಮೃತ್ಯು ಭಯವನ್ನು ಅಭಿಭವಿತು ತಿರಸ್ಕಾರ ಮಾಡುವುದಕ್ಕೆ ಸಮರ್ಥನಾಗುತ್ತಾನೆ.
ಆದ್ದರಿಂದಲೇ ಉಪನಿಷತ್ತು ಹೇಳ್ತಾ ಇದೆ, ತಮೇವಂ ವಿದ್ವಾನ್ ಅಮೃತಃ ಇಹ ಭವತಿ. ಆತ್ಮನನ್ನು ತಿಳಿದವನು ಅಮೃತಾತ್ಮನಾಗುತ್ತಾನೆ, ಅವನಿಗೆ ಮರಣದ ಭಯವೇ ಇಲ್ಲ. ಯಾವುದೇ ಅಧ್ಯಾತ್ಮ ಸಾಧಕರು ಮರಣದ ಭಯವನ್ನು ಗೆಲ್ಲಬೇಕಾದರೆ ಆತ್ಮಜ್ಞಾನವನ್ನು ಮಾಡಿಕೊಳ್ಬೇಕು. ಆತ್ಮಜ್ಞಾನದಿಂದ ಈ ಶರೀರವೇ ನಾನಲ್ಲ, ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅನ್ನುವಂಥ ಜ್ಞಾನವನ್ನು ಪಡೆದುಕೊಂಡರೆ ಅಂಥವನಿಗೆ ದೇಹದಿಂದ ಉಂಟಾಗುವ ಮರಣ ನನಗೆ ಸಂಬಂಧಪಟ್ಟಿಲ್ಲ ಅಂತ ತಿಳ್ಕೊಂಡು ಮರಣ ಭಯವನ್ನು ಗೆಲ್ಲುತ್ತಾನೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅನುಗ್ರಹದಿಂದ ನಾವುಗಳೆಲ್ಲರೂ ಕೂಡ ವೇದಾಂತ ಗ್ರಂಥಗಳನ್ನು ಸದ್ಗುರುಗಳಿಂದ ಅಧ್ಯಯನ ಮಾಡಿ ವೇದಾಂತಾರ್ಥವನ್ನು ಚೆನ್ನಾಗಿ ತಿಳಿದುಕೊಂಡು ದೇಹಾದಿ ಅಧ್ಯಾಸವನ್ನು ಕಳೆದುಕೊಂಡು ಬ್ರಹ್ಮನಿಷ್ಠರಾಗುವಂತೆ ಆಗಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.